ಅಲಿಗಂಜ್ನ 395 ಬೂತ್ಗಳಲ್ಲಿ 53 ಬೂತ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಿದ್ದಾರೆ. ಅಲಿಗಂಜ್ ಬಿಜೆಪಿ ಶಾಸಕ ಸತ್ಯಪಾಲ್ ಸಿಂಗ್ ರಾಥೋಡ್ ಅವರು ಬೋಗಸ್ ಮತದಾರರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಜಿಲ್ಲಾಡಳಿತಕ್ಕೆ ಪತ್ರ ಬರೆದ 2 ವಾರಗಳಲ್ಲಿ ಈ ಬೆಳವಣಿಗೆ ನಡೆದಿದೆ. ಇನ್ನು ಅಧಿಕಾರಿಗಳ ಮೇಲೆ ಬಿಜೆಪಿ ಒತ್ತಡ ಹೇರ್ತಾ ಇದೆ ಅಂತ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಕೂಡ ಆರೋಪ ಮಾಡಿದ್ರು. ನಮಸ್ಕಾರ, ಎದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಉತ್ತರ ಪ್ರದೇಶದ ಫಾರೂಕಾಬಾದ್ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ 2700 ಮತಗಳ ಕಡಿಮೆ ಅಂತರದಿಂದ ಗೆದ್ದುಕೊಂಡಿದೆ. ಮುಸ್ಲಿಂ, ಯಾದವ, ಶಾಕ್ಯ ಹಾಗೂ ಜಾತವ್ ಸಮುದಾಯದ ಜನರೇ ಹೆಚ್ಚಿರುವಂತಹ ಈ ಕ್ಷೇತ್ರದಲ್ಲಿ ಚುನಾವಣೆಗೆ ಕೆಲವು ದಿನಗಳ ಮೊದಲು ಭಾರೀ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಅಂತ ನ್ಯೂಸ್ ಲಾಂಡ್ರಿ ಮಾಡಿರುವಂತಹ ವರದಿಯಿಂದ ತಿಳಿದು ಬಂದಿದೆ. ಚುನಾವಣೆಗೂ ಮೊದಲು ಈ ಕ್ಷೇತ್ರದಲ್ಲಿ 32,000ಕ್ಕೂ ಹೆಚ್ಚು ಮತದಾರರ ಹೆಸರು ಈ ಪಟ್ಟಿಯಿಂದ ಅಳಿಸಲಾಗಿದೆ. ಅಷ್ಟೇ ಅಲ್ಲ, ಯಾದವ್ ಮತ್ತು ಮುಸ್ಲಿಂ ಮತದಾರರು ಹೆಚ್ಚಿರುವ ಅಲಿಗಢ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಅಳಿಸಲಾಗಿದೆ. ಈ ಕ್ಷೇತ್ರದಲ್ಲಿ 30% ಮತದಾರರು ಯಾದವ್ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಇನ್ನು ಅಲಿಗಂಜ್ನ 395 ಬೂತ್ಗಳಲ್ಲಿ 53 ಬೂತ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ 37 ಬೂತ್ಗಳು ಮುಸ್ಲಿಂ, ಯಾದವ, ಶಾಕ್ಯ ಮತ್ತು ಜಾತವ್ ಮತದಾರರನ್ನ ಒಳಗೊಂಡಿರುವಂತಹ ಬೂತ್ಗಳಾಗಿದೆ. ಸೊ ಈ ಕುರಿತು ತಳಮಟ್ಟದ ಪರಿಶೀಲನೆ, ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗಿನ ಸಂಭಾಷಣೆ, ಮತದಾರರ ಪಟ್ಟಿಗಳ ಪರಿಶೀಲನೆಯ ವೇಳೆ ಬಿಜೆಪಿ ಶಾಸಕರ ಪತ್ರ ಮತದಾರರ ಪಟ್ಟಿಯಿಂದ ಹೆಸರನ್ನು ಅಳಿಸುವಲ್ಲಿ ಹೇಗೆ ಪ್ರಭಾವ ಬೀರಿದೆ ಅನ್ನೋದನ್ನ ಸಾಬೀತು ಮಾಡುತ್ತೆ ನ್ಯೂಸ್ ಲಾಂಡ್ರಿಯ ವರದಿ. ಜನವರಿಯಲ್ಲಿ ಅಲಿಗಂಜ್ನ 4 ಬೂತ್ಗಳಿಂದ 277 ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಅಲಿಗಂಜ್ ಬಿಜೆಪಿ ಶಾಸಕ ಸತ್ಯಪಾಲ್ ಸಿಂಗ್ ರಾಥೋಡ್ ಅವರು ಬೋಗಸ್ ಮತದಾರರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಜಿಲ್ಲಾಡಳಿತಕ್ಕೆ ಪತ್ರ ಬರೆದ 2 ವಾರಗಳಲ್ಲಿ ಈ ಬೆಳವಣಿಗೆ ನಡೆದಿದೆ. ಸೊ ಈ ಎಲ್ಲಾ ಬೂತ್ಗಳಲ್ಲಿ ಯಾದವ್, ಶಾಕ್ಯ, ಜಾತವ್ ಮತ್ತು ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು. ಸೊ ಈ ಎಲ್ಲ ಅಳಿಸುವಿಕೆಯು ಸ್ವಯಂ ಪ್ರೇರಿತವಾಗಿ ನಡೆಸಲಾಗಿದೆ ಅಂತ ವರದಿ ತಿಳಿಸಿದೆ. ಸ್ವಯಂ ಪ್ರೇರಿತ ಪ್ರಕರಣಗಳಲ್ಲಿ ಫಾರ್ಮ್ 17C ಯನ್ನ ಭರ್ತಿ ಮಾಡಿ ಪರಿಶೀಲನೆ ನಡೆಸಿದ ನಂತರ ಚುನಾವಣಾ ಸಿಬ್ಬಂದಿ ಏಕಪಕ್ಷೀಯವಾಗಿ ಮತದಾರರನ್ನ ಪಟ್ಟಿಯಿಂದ ಅಳಿಸಬಹುದು. ಆದರೆ ಸೆಪ್ಟೆಂಬರ್ 2021ರಲ್ಲಿ ಭಾರತದ ಚುನಾವಣಾ ಆಯೋಗ ನಿಗದಿಪಡಿಸಿದಂತಹ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಕಾರ್ಯವಿಧಾನಗಳು ವಿಶೇಷ ಸಂದರ್ಭಗಳಲ್ಲಿ ಆಯೋಗದ ಅನುಮೋದನೆಯನ್ನು ಹೊರತುಪಡಿಸಿ ಚುನಾವಣೆಗೆ 6 ತಿಂಗಳ ಮೊದಲು ಸ್ವಯಂ ಪ್ರೇರಿತವಾಗಿ ಅಳಿಸೋಕೆ ಅನುಮತಿ ಇರೋದಿಲ್ಲ. ಸೊ ನ್ಯೂಸ್ ಲಾಂಡ್ರಿ ತಂಡ ಶಾಸಕರ ಪತ್ರದಲ್ಲಿ ಉಲ್ಲೇಖಿಸಲಾದ ಬೂತ್ಗಳಲ್ಲಿ ಮನೆಗೆ ತೆರಳಿ ಸಮೀಕ್ಷೆಯನ್ನು ನಡೆಸಿದಾಗ ಮತದಾರರನ್ನ ಪಟ್ಟಿಯಿಂದ ಅಳಿಸುವಾಗ ಮಾನದಂಡವನ್ನ ಪಾಲಿಸಿಲ್ಲ ಅನ್ನೋದು ಬಹಿರಂಗ ಆಗಿದೆ. ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸೋ ಸಂದರ್ಭ, ವಿಶೇಷವಾಗಿ ಅಳಿಸುವಿಕೆ 2% ಅಥವಾ ಅದಕ್ಕಿಂತ ಹೆಚ್ಚಿದ್ದಾಗ ನಿಯಮಗಳನ್ನ ಅನುಸರಿಸಬೇಕಾಗಿದೆ. ಜನರಿಗೆ ಈ ಕುರಿತು ನೋಟಿಸ್ ನೀಡಬೇಕಾಗಿದೆ. ಆದರೆ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮತದಾರರು ಇಂಥ ಯಾವುದೇ ನೋಟಿಸ್ ಅನ್ನು ಸ್ವೀಕರಿಸಿಲ್ಲ ಅಂತ ಹೇಳಿದ್ದಾರೆ. ಚುನಾವಣಾ ಅಧಿಕಾರಿಗಳು ಇಂತಹ ಸೂಚನೆಗಳನ್ನು ಕಳಿಸಿದ್ದೇವೆ, ಆದರೆ ಇಂಗ್ಲಿಷ್ನಲ್ಲಿ ನೋಟಿಸ್ ಇದ್ದ ಕಾರಣ ಸ್ಥಳೀಯರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತ ಸಮಜಾಯಿಷಿಯನ್ನು ಸಹ ಕೊಟ್ಟಿದ್ದಾರೆ. ಈ ಫಾರೂಕಾಬಾದ್ ನಗರದಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ನಾಗಾ ಬಲ್ಲಬ್ ಗ್ರಾಮದಲ್ಲಿ ಯಾದವ್ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಇವರು ಆಲೂಗಡ್ಡೆ ಮತ್ತು ಜೋಳ ಬೆಳೆಗಳನ್ನು ಬೆಳೀತಾರೆ. ಸೊ ಈ ಗ್ರಾಮಕ್ಕೆ ಪ್ರವೇಶಿಸ್ತಾ ಇದ್ದಂತೆ ಶಿಖಾ ಅನ್ನೋ ಯುವತಿಯ ನಿವಾಸ ಇದೆ. ಸೊ ಇವರ ಮನೆ ಸ್ಥಳಾಂತರ ಆಗಿದೆ ಅನ್ನೋ ಕಾರಣವನ್ನು ಉಲ್ಲೇಖಿಸಿ ಇವರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ನ್ಯೂಸ್ ಲಾಂಡ್ರಿ ವರದಿ ಮಾಡಿದೆ. ಸೊ ಯಾವ ಕಾರಣಕ್ಕೆ ತನಗೆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡೋಕೆ ಅವಕಾಶ ನೀಡಲಿಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ. ಮತದಾನದ ದಿನದಂದು ಅಧಿಕಾರಿಗಳು ನಾನು ಅಪ್ರಾಪ್ತೆಯಾದ ಕಾರಣಕ್ಕೆ ಮತದಾನ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆದ್ರೆ ನಾನು 2022ರ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದೇನೆ, ಇದು ಹೇಗೆ ಸಾಧ್ಯ ಆಯಿತು ಅಂತ ನಾನು ಅವರನ್ನ ಕೇಳಿ ಅವರಿಗೆ ನನ್ನ ಆಧಾರ್ ಕಾರ್ಡ್ ಅನ್ನು ಸಹ ತೋರಿಸಿದೆ. ಆದ್ರೆ ಅವರು ನನಗೆ ಮತದಾನಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅಂತ ಶಿಖಾ ಅವರು ನ್ಯೂಸ್ ಲಾಂಡ್ರಿ ತಂಡಕ್ಕೆ ತಿಳಿಸಿದ್ದಾರೆ. ಇನ್ನು ಜಾತವ್ ಸಮುದಾಯಕ್ಕೆ ಸೇರಿದಂತ ಯುವ ಕೃಷಿಕ ಸುಖದೇವ್ ಕುಮಾರ್ ಅವರು ಈ ಬಗ್ಗೆ ಮಾತನಾಡಿ, ಮತದಾನದ ದಿನದಂದು ನನ್ನನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಗೊತ್ತಾಯ್ತು. ಆದ್ರೆ ಮತದಾರರ ಪಟ್ಟಿಯಿಂದ ನನ್ನ ಹೆಸರನ್ನ ಯಾವಾಗ ಡಿಲೀಟ್ ಮಾಡಲಾಗಿದೆ ಅಂತ ಗೊತ್ತಾಗಿಲ್ಲ. ಇದು ಹೇಗಾಯ್ತು ಅಂತ ಕೂಡ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತವನ್ನು ಚಲಾಯಿಸಿದ್ದೆ ಅಂತ ಹೇಳಿದ್ದಾರೆ. ಇನ್ನು ನ್ಯೂಸ್ ಲಾಂಡ್ರಿ ಜೈತ್ರಾ ಬ್ಲಾಕ್ನ ನಾಗ್ಲಾ ಕಾಂಬ್ಲೆ ಗ್ರಾಮಕ್ಕೆ ತೆರಳಿ ಅಲ್ಲಿನ ಜನರ ಜೊತೆಗೆ ಮಾತುಕತೆಯನ್ನು ನಡೆಸಿದೆ. ಗ್ರಾಮಸ್ಥರು ಆಲದ ಮರದ ಕೆಳಗೆ ಒಟ್ಟಿಗೆ ಸೇರ್ಕೊಂಡು ತಂಡದ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇಲ್ಲಿ ಹೆಚ್ಚಿನ ಮತದಾರರನ್ನ ಪಟ್ಟಿಯಿಂದ ಅಳಿಸಲಾಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಸಮಾಜವಾದಿ ಪಕ್ಷದ ಕಾರ್ಯಕರ್ತ ಸುರ್ಜಿತ್ ಯಾದವ್ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ವರದಿಗಾರ ಇವರಿಗೆ ಮತದಾರರ ಪಟ್ಟಿಯನ್ನು ತೋರಿಸಿದ್ದಾರೆ. ಮೊದಲು ರಾಧಾಶ್ರೀ ಅನ್ನೋರ ಹೆಸರನ್ನ ಡಿಲೀಟ್ ಮಾಡಿರೋದನ್ನ ತೋರಿಸಿದ್ದಾರೆ.
ಇವರು ಮೃತಪಟ್ಟಿದ್ದಾರೆ ಅಂತ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಇವರು ಮೃತಪಟ್ಟಿದ್ದಾರಾ ಅನ್ನೋದನ್ನ ತಿಳಿಯೋದಕ್ಕೆ ತಂಡ ಮುಂದಾದಾಗ ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಯಾಕಂದ್ರೆ ರಾಧಾಶ್ರೀ ಜೀವಂತವಾಗಿಯೇ ಇದ್ರು. ಕೊನೆಗೆ ರಾಧಾಶ್ರೀ ಅವರನ್ನ ತಂಡ ಭೇಟಿ ಮಾಡಿದೆ. ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಅಳಿಸಿರೋದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದರಿಂದ ನಂಗೆ ಪಡಿತರ ಯೋಜನೆ ಸವಲತ್ತೇನಾದ್ರೂ ಇಲ್ಲದಂತೆ ಆಗತ್ತಾ ಅನ್ನೋ ಬಗ್ಗೆ ಇವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಗ್ರಾಮದಲ್ಲಿ ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾದಂಥ ತ್ರಿಮೋಹನ್ ಸಿಂಗ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿರೋದಾಗಿ ನ್ಯೂಸ್ ಲಾಂಡ್ರಿ ವರದಿ ಮಾಡಿದೆ. ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಲಾದ ಹೆಚ್ಚಿನ ಮತದಾರರನ್ನ ಭೇಟಿಯಾಗಿರೋದಾಗಿ ನ್ಯೂಸ್ ಲಾಂಡ್ರಿ ತಂಡ ಹೇಳಿದೆ. ಈ ವೇಳೆ ಶೋಕಾಸ್ ನೋಟಿಸ್ ನೀಡಿಲ್ಲ ಮತ್ತು ಡಿಲೀಟ್ ಮಾಡೋ ಮೊದಲು ನಮಗೆ ವಾದವನ್ನು ಪ್ರಸ್ತುತಪಡಿಸೋಕೆ ಅವಕಾಶವನ್ನು ಸಹ ಕೊಟ್ಟಿಲ್ಲ ಅಂತ ಜನ ಹೇಳಿದ್ದಾರೆ. ಸೊ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋ ಇಬ್ಬರು ಬೂತ್ ಮಟ್ಟದ ಅಧಿಕಾರಿಗಳು ಬೋಗಸ್ ಮತದಾರರ ಕುರಿತು ಶಾಸಕರ ಪತ್ರದ ನಂತರ ಮತದಾರರ ಪಟ್ಟಿಯಿಂದ ಹೆಸರನ್ನು ಅಳಿಸುವಂತೆ ಒತ್ತಡವನ್ನು ಎದುರಿಸಿರುವುದಾಗಿ ತಿಳಿಸಿದ್ದಾರೆ ಅಂತ ನ್ಯೂಸ್ ಲಾಂಡ್ರಿ ವರದಿ ಮಾಡಿದೆ. ಬಿಜೆಪಿ ಶಾಸಕ ರಾಥೋಡ್ ನಿಯಮಿತವಾಗಿ ಇಂಥ ಪತ್ರಗಳನ್ನು ಕಳಿಸ್ತಾ ಇದ್ರು ಅಂತ ಬಿಎಲ್ಒಗಳು ಆರೋಪಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಮುಖ್ಯ ಚುನಾವಣಾ ಅಧಿಕಾರಿ ನವದೀಪ್ ರಿನ್ವಾ ಅವರು ಈ ಕುರಿತ ಆರೋಪವನ್ನು ನಿರಾಕರಿಸಿದ್ದಾರೆ. ಬಿಜೆಪಿ ಶಾಸಕರ ಪತ್ರದ ನಂತರ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಗ್ಗೆ ಬಿಎಲ್ಒಗಳ ಹೇಳಿಕೆ ಬಗ್ಗೆ ಪ್ರಶ್ನಿಸಿದಾಗ ನಿಮ್ಗೆ ಏನಾದ್ರೂ ಅವ್ರು ಹೇಳಿರ್ಬಹುದು, ಆದ್ರೆ ನಮ್ಗೆ ಯಾವುದೇ ರೀತಿಯ ದೂರುಗಳು ಬಂದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಫರೂಖಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮುಖೇಶ್ ರಜಪೂತ್ ಅವರು ಸಮಾಜವಾದಿ ಪಕ್ಷದ ನವಲ್ ಕಿಶೋರ್ ಶಾಖ್ಯ ಅವರನ್ನ 2700 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಚುನಾವಣೆ ನಂತರ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ಫಾರೂಖಾಬಾದ್ ಸೇರಿದಂತೆ ವಿವಿಧೆಡೆ ಅಧಿಕಾರಿಗಳು ಪಕ್ಷದ ಅಭ್ಯರ್ಥಿಗಳು ಹಲವಾರು ಸ್ಥಾನಗಳನ್ನು ಕಳ್ಕೊಳ್ಳುವಂತೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಅಧಿಕಾರಿಗಳ ಮೇಲೆ ಬಿಜೆಪಿ ಒತ್ತಡ ಹೇರ್ತಾ ಇದೆ ಅಂತ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಕೂಡ ಆರೋಪ ಮಾಡಿದ್ರು. ಈ ಫರೂಖಾಬಾದ್ನಲ್ಲಿ ಬೂತ್ ಸಂಖ್ಯೆ 208, 140 ಮತ್ತು 193ರಲ್ಲಿ 5ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ. ಇದು ಚುನಾವಣಾ ಆಯೋಗದ ಎಚ್ಚರಿಕೆಯ ಮಿತಿಯಾದ 2%ಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಸೊ ಈ ಬೂತ್ಗಳಲ್ಲಿ ಒಬಿಸಿ ಮತದಾರರು ಅಂದ್ರೆ ಯಾದವ್, ಶಾಖ್ಯ, ಮುಸ್ಲಿಂ ಮತ್ತು ದಲಿತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಬೂತ್ 208ರಲ್ಲಿ 12% ಅಷ್ಟು ಮತದಾರರು ಅಂದ್ರೆ 105 ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಇಲ್ಲಿ 2020ರ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಗಣನೀಯ ಪ್ರಮಾಣದ ಮತಗಳನ್ನು ಪಡೆದಿತ್ತು. ಸೊ ಬೂತ್ ಸಂಖ್ಯೆ 104ರಲ್ಲಿ ಯಾದವ ಮತ್ತು ಶಾಖ್ಯ ಸಮುದಾಯಕ್ಕೆ ಸೇರಿದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾ ಇದ್ರು. ಇಲ್ಲಿ 9% ಅಂದ್ರೆ 68 ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಬೂತ್ ಸಂಖ್ಯೆ 193ರಲ್ಲಿ ಮುಸ್ಲಿಂ ಮತ್ತು ದಲಿತ ಮತದಾರರು ಹೆಚ್ಚಾಗಿದ್ದು ಈ ಬೂತ್ನಲ್ಲಿ 9.5% ಅಷ್ಟು ಅಂದ್ರೆ ಸುಮಾರು 102 ಮತದಾರರನ್ನ ಪಟ್ಟಿಯಿಂದ ಅಳಿಸಲಾಗಿದೆ. ಇನ್ನು ದದುಪುರ್ ಖುರ್ದ್, ನಾಗ್ಲಾ ಬಲ್ಲಭ್, ಕಿಲೆಧಾರನ್, ರಾಮ್ ಪ್ರಸಾದ್ ಗೌರ್, ನಾಗ್ಲಾ ಜಲೀಂ, ನಾಗ್ಲಾ ಗಿರ್ಧರ್, ನಾಗ್ಲಾ ಪೋಸ್ಹಾಯ್, ನಾಗ್ಲಾ ಕಾಂಬ್ಲೆ ಈ ಬೂತ್ಗಳಿಂದ ಒಟ್ಟು 275 ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಸೊ ನ್ಯೂಸ್ ಲಾಂಡ್ರಿ ನಡೆಸಿದಂಥ ಮನೆ ಸಮೀಕ್ಷೆ ಸಮಯದಲ್ಲಿ 15%ಗಿಂತ ಹೆಚ್ಚು ಜನರು ತಮ್ಮನ್ನ ಮತದಾರರ ಪಟ್ಟಿಯಿಂದ ತಪ್ಪಾಗಿ ಅಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಕೆಲವರನ್ನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮತ್ತೊಂದಿಷ್ಟು ಜನರನ್ನ ವಿಳಾಸ ಬದಲಿಸಿದ್ದಾರೆ ಅನ್ನೋ ಕಾರಣಗಳನ್ನು ನೀಡಿ ಅಧಿಕಾರಿಗಳು ಮತದಾರರ ಪಟ್ಟಿಯಿಂದ ಹೆಸರನ್ನ ತೆಗೆದುಹಾಕಿರೋದು ಬಹಿರಂಗ ಆಗಿದೆ. ಸೊ ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.